ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತಿನ ಡೇ ವ್ಲಾಗ್ ಅಂತಂದರೆ ನಾನು ಇದ್ದಿದ್ದೆ ಲೇಟ್ ಆಗಿತ್ತು, ಹಾಗಾಗಿ ಸ್ಟಾರ್ಟಿಂಗಿಂದ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಅಂದರೆ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಈ ಫಂಕ್ಷನ್ಗೆ. 8:45 ಆಗಿದ್ರು ನಾನು ಇನ್ನೂ ಮಲಗೇ ಇದ್ದೆ. ನೈಟ್ ಟೈಮ್ ನಿದ್ದೆ ಆಗಲ್ವಲ್ಲ, ಹಂಗಾಗಿ ಎದ್ದೇಳೋಕ್ಕಾಗಲ್ಲ ಬೇಗ ಬೆಳಗ್ಗೆ. ಹೋಗೋಣ ಅಂತ ಹೇಳಿದ್ರಲ್ಲ ಅಂತೇಳಿ ನಮ್ಮ ಹಸ್ಬೆಂಡು ಆ ಟೈಮ್ಗೆ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಮಾರ್ನಿಂಗಿಂದ. ಅದಕ್ಕೆ ಹೋಗುವಾಗ ಫ್ರೀ ಆಗಿದ್ನಲ್ಲ ಅಂತೇಳಿ ಆವಾಗಲಿಂದ ವೀಡಿಯೋ ಮಾಡ್ಕೋತಿದ್ದೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮದುವೆ ಇತ್ತು, ನಮ್ಮ ಹಸ್ಬೆಂಡ್ ಮಾವನ ಮಗಳದ್ದು ಮದುವೆ ಇತ್ತು. ಈ ಪ್ಲೇಸ್ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ, ಈ ಪ್ಲೇಸ್ ಯಾವುದು ಅಂತ ನಿಮಗೆ ಗೊತ್ತಾ ಅಂತ. ಇದು ಹಾಸನ ಡಿಸ್ಟಿಕಲ್ಲಂತೂ ಮದುವೆಗೆ ಅಂತಲೇ ಫೇಮಸ್ ಬಿಡಿ ಈ ದೇವಸ್ಥಾನ. ಸಿಕ್ಕಾಪಟ್ಟೆ ಮದುವೆಗಳಾಗ್ತವೆ ಇಲ್ಲಂತೂ. ಹಾಗಾಗಿ ಅದರಲ್ಲಿ ಆ ದೇವಸ್ಥಾನ ವ್ಯೂ ಐತಲ್ಲ ತುಂಬ ಚೆನ್ನಾಗಿದೆ. ನಾನು ನಿಮ್ಗೆ ಹೋದ್ಮೇಲೆ ತೋರಿಸ್ತೀನಿ ಅದು ಹೆಂಗೈತೆ ಅಂತ ಹೇಳಿ. ಆಲ್ರೆಡಿ ಹೊರಟು ದೇವಸ್ಥಾನದ ಹತ್ರನೇ ಹತ್ತತ್ರ ಹೋದ್ವಿ. ಇವತ್ತೇ ಆಲ್ಮೋಸ್ಟ್ 3 ಮದುವೆ ಆಗ್ತಿದ್ವಂತೆ. ಇದು ದೇವಸ್ಥಾನದ ಕೆಳಗಡೆ ಇರೋದು. ಇಲ್ಲಿ ಎಲ್ಲ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರು ಮದುವೆ ಮನೆ ಕಡೆ ಸೈಡವರು. ಹುಡುಗಿ ನಮ್ಮ ಮದುವೆ ಇರೋದು ಕೂಡ ಇಲ್ಲೇನೆ ಅಂದ್ರು. ಅವರು ಊಟ ಕೂಡ ಇಲ್ಲೇ ಕೆಳಗಡೆನೆ ಮಾಡಿಸಿದ್ರು. ಇದು ನಾವು ಹಿಂಗೆ ಮೇಲ್ಗಡೆ ಹೋಗ್ತಿದ್ದೀವಲ್ಲ, ಅದು ದೇವಸ್ಥಾನಕ್ಕೆ ಹೋಗೋ ರೋಡು. ಒಂದು ಸ್ವಲ್ಪ ಫುಲ್ ಅಪ್ ಅನ್ಸುತ್ತೆ ಇದು ರೋಡು. ಅಲ್ಲಿ ಮಧ್ಯದಲ್ಲಿ ಅವ್ರ ಮಾವದಿರು ನೆಡ್ಕೊಬತ್ತಿದ್ರು ಅಂತ ಹೇಳಿ ಅವ್ರನ್ನ ಹತ್ತಿಸ್ಕೊಂಡಿದ್ಕೆ ನನ್ನ ಮಗ ಫುಲ್ಲು ಅಳ್ತಾ ಇದ್ದ. ಅವ್ನ ಸೀಟ್ ಬಿಡಿಸ್ಕೊಂಡ್ರು ಅಂತ ಹೇಳಿ, ಬಿಡಿ ಇಳಿಸು ಇಳಿಸು ಅಂತ ಹೇಳಿ ಅವ್ರ ಅಪ್ಪಂಗೆ ಫುಲ್ ಟಾರ್ಚರ್ ಕೊಡ್ತಿದ್ದ ಅವನಂತೂ. ಅವರು ಹೊತ್ತಾಗೆ ಅವ್ನ ಕಾಟ ತಡಿಯೋಕ್ಕಾಗ್ದಲೆ ನೋಡೋಕ್ಕಾಗ್ದಲೆ ಅಳದ. ಅವರು ಇನ್ನೂ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಆ ಕಡೆ ಪಾರ್ಕ್ ಮಾಡಬೇಕಾಯ್ತು. ಅವರು ಇಲ್ಲೇ ಇಳ್ಕೊಬಿಡ್ತೀವಿ ಬಿಡು, ಹೊತ್ತಾಗೆ ಅವ್ನು ಅಳ್ತವನೆ ತುಂಬ ಅಂತ ಹೇಳಿ ಅವ್ರು ಇಳ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೋದ್ರು ಅವರು. ನಾವು ದೇವಸ್ಥಾನದ ಹತ್ರಕ್ಕೆ ಬಂದ್ವಿ. ನಾವು ಆ ಕಡೆ ಎಲ್ಲ ಕಾರ್ ಪಾರ್ಕ್ ಮಾಡಿ ನಾನು ವೀಡಿಯೋ ಮಾಡ್ಕೊತಿದ್ದೆ. ದೇವಸ್ಥಾನ ತೋರಿಸ್ಬೇಕಲ್ಲ ನಿಮ್ಗಳಿಗೂ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡ್ಕೊತಿದ್ದೆ. ನೀವು ಮಾತ್ರ ವಿಸಿಟ್ ಮಾಡಲೇಬೇಕು. ಕೆಲವೊಬ್ರು ಗೊತ್ತಿಲ್ಲದೆ ಹೋದವ್ರಿಗೆ ಹೇಳ್ತಿರೋದು, ಹಾಸನದವ್ರಿಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಇದ್ದವ್ರಿಗೆ ಇದಂತೂ ಸಖತ್ತಾಗೈತೆ ಪ್ಲೇಸು. ಎಲ್ಲ ಆಲ್ರೆಡಿ ತಾಳಿ ಕಟ್ಟಾಗಾಯ್ತು. ನಾವು ಹೋಗೋಷ್ಟರಲ್ಲಿ ನಾವು ಹೋಗಿ ಧಾರಾವಾಹಿಗೆ ಬಂದ್ವಿ. ಅದು ವ್ಯೂ ನೋಡ್ಕೊತಿದ್ದೆ ಎಲ್ಲ. ನಮ್ಮನೆಯವ್ರು ಫೋನ್ ಇಟ್ಬಿಟ್ಟು ಬಾಯಲ್ಲಿ ಫಸ್ಟ್ ಧಾರಾವಾಹಿನ ಆಮೇಲೆ ಮಾಡ್ಕೊಳ್ಬಂತೆ ವಿಡಿಯೋನ ಅಂತ ಹೇಳಿ ಹೇಳ್ತಿದ್ರು. ಹೋಗಿ ಧಾರೆ ಎಲ್ಲ ಒಯ್ದ್ಬಿಟ್ಕೊಂಡ್ವಿ. ಆ ಕಡೆನೆ ಇನ್ನೊಂದು ಮದುವೆ ಆಗ್ತಿತ್ತು, ಮುಂದೆ ಒಂದು ಮದುವೆ ಆಗ್ತಿತ್ತು ದೇವಸ್ಥಾನ. ಫೋಟೋಗ್ರಾಫರ್ ನಮಗೆ ಗೊತ್ತಿದ್ದವರೇನೆ, ಹೊಳೆನರಸೀಪುರದವ್ರೇನೆ. ನಮ್ಮ ಹಸ್ಬೆಂಡಿಗೆ ಗೊತ್ತಿತ್ತು, ನನಗೆ ಗೊತ್ತಿರಲಿಲ್ಲ. ನಮ್ಮ ಹಸ್ಬೆಂಡಿಗೆ ಗೊತ್ತಿರೋರೇನೆ. ಹಾಗಾಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಆಮೇಲೆ ನಾನು ಕೂಡ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟ್ ಇಲ್ಲೆಲ್ಲ ಮದುವೆ ಆಗ್ತಿತ್ತಲ್ಲ ಅವ್ರನ್ನೆಲ್ಲ ನೋಡಿಕೊಂಡು, ಆ ಕಡೆ ಈ ಕಡೆ ಎಲ್ಲ ಇನ್ನೊಂದು ಮದುವೆ ಆಗ್ತಿತ್ತು, ಇದೆಲ್ಲ ನೋಡ್ಕೊಂಡು ಬಂದೆ. ಫೋಟೋಸು ವೀಡಿಯೋಸು ಎಲ್ಲ ತಗೊಳ್ಳೋಣ ಅಂತೇಳಿ ನಾನು ತಗೊಂಡು ನಿಂತ್ಕೊಂಡು ತಗೋತಿದ್ದೆ. ನಮ್ಮ ಹಸ್ಬೆಂಡ್ನ ಫೋಟೋ ತೆಗೀರಿ ಅಂತಂದರೆ ಫುಲ್ಲು ಬ್ಲ್ಯಾಕ್ ಬರೋ ಥರ ತೆಗ್ದಿರ್ತಾರೆ. ಅವ್ರು ತೆಗ್ದಿದ್ದವು ಒಂದು ತೆಗೆದ್ರು, ಹತ್ರಲ್ಲೂ ಕೂಡ ಒಂದು ಚೆನ್ನಾಗಿರಲಿಲ್ಲ. ನಾನೇ ಆಮೇಲೆ ವಿಡಿಯೋ ಮಾಡ್ಕೊಂಡೆ. ಇದೆಲ್ಲ ಮುಗಿಸ್ಕೊಂಡು ಅವ್ರು ಬೆಳಗ್ಗೆನೆ ಮದುವೆ ಮಾಡಿದ್ರಲ್ಲ, ಹಾಗಾಗಿ ತಿಂಡಿ ಅರೇಂಜ್ ಮಾಡಿದ್ರು. ತಿಂಡಿ ತಿನ್ನಕ್ಕೆ ಹೋಗೋಣ ಅಂತ ಎಲ್ಲ ಹೊರಡ್ತಿದ್ವಿ. ಹೋಗೋಣ ಅಲ್ಲಿ ಕೆಳಗಡೆ ಮಾಡಿದ್ರಲ್ಲ, ಹಾಗಾಗಿ ಅಲ್ಲಿ ಕೆಳಗಡೆ ಹೋಗ್ಬೇಕಿತ್ತಲ್ಲ, ಎಲ್ಲ ಹೋಗೋಣ ಅಂತೇಳಿ ಹೋಗ್ತಿದ್ವು. ಅಷ್ಟರಲ್ಲಿ ನಾವು ವೀಡಿಯೋ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕಾರ್ ತಂದೇ ಬಿಟ್ಟರು. ಫೈನಲ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೆಣ್ಣು ಕಳಿಸ್ತಿದ್ರು ಎಲ್ಲ. ನಾವು ನಿಂತ್ಕೊಂಡಿದ್ವಿ, ಹೆಣ್ಣು ಕಳ್ಸೋವರೆಗೂ ಇದ್ದು ಫೈನಲಿ ಲಾಸ್ಟಿಗೆ ಮನೆಗೆ ಹೊರಟ್ಬಿಟ್ಟು ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಇದ್ರ ಮಾರ್ನಿಂಗ್ ಅದ್ರ ಬೆಳಗ್ಗೆ ನೆಕ್ಸ್ಟ್ ಡೇ ವ್ಲಾಗ್ ಕೂಡ ಇದರಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. ಯಾಕೆ ಅಂತಂದರೆ ಒಂದು ದಿನದ ವ್ಲಾಗ್ ಅಂದರೆ ಬೋರ್ ಅನಿಸುತ್ತೆ ಯಾರಿಗಾದ್ರೂ. ಇವತ್ತಿನ ಈ ಡೇ ವ್ಲಾಗ್ ಏನಪ್ಪ ಅಂತ ಅಂದರೆ, ನನ್ನ ಮಗನಿಗೆ ಸ್ಕೂಲಿಗೆ ಜಾಯಿನ್ ಮಾಡಿಸಿದ್ವಲ್ಲ, ಅದು ಸಮ್ಮರ್ ಕ್ಯಾಂಪ್. ಮಗಂಗೆ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದಾರೆ ಅಂದರೆ ಸಾಕು, ಮುಖದಲ್ಲಿ ಏನೇನೋ ಎಕ್ಸ್ಪ್ರೆಷನ್ ಕೊಡ್ತಿರ್ತಾನೆ. ಆನ್ ಮಾಡಿ ಇಟ್ಟಿಲ್ಲ ಅಂತ ಗೊತ್ತಿಲ್ಲ ಅಂದರೆ ಸುಮ್ಮನೆ ಇರ್ತಾನೆ, ಗೊತ್ತಿದ್ರೆ. ಇವತ್ತು ಎಲ್ಲಿಗೆ ಹೋಗ್ಬೇಕು ಹೇಳಿ ನೀನು? ನೀನು ಎಲ್ಲಿಗೆ ಹೋಗ್ಬೇಕು ಗೊತ್ತಾ ಇವತ್ತು? ಸ್ಕೂಲ್ಗೆ. ಆಟ ಆಡಿಸ್ತಾರೆ, ಕಳಿಸ್ತಾರೆ ಅಷ್ಟೇ. ಅಣ್ಣ ಸ್ಕೂಲಿಗೆ ಕಳ್ಸಿದ್ದ ಮಗಳು.
ಅವ್ನು ಕಳಿಸಿ ನಾನು ತಿಂಡಿ ತಿನ್ನೋ ಅಂತ ಕೂತ್ಕೊಂಡೆ. ಆಲ್ರೆಡಿ 10:30 ಆಗಿತ್ತು. ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡೆ. ಮಧ್ಯಾಹ್ನ 1 ಗಂಟೆಗೆ ಅಷ್ಟೇ, 1 ಗಂಟೆವರೆಗೂ ಅಷ್ಟೇ ಮುಗಿಸ್ಕೊಂಡು ಬಂದಿದ್ದ. ಖುಷಿಯಲ್ಲೇ ಬಂದಂತೆ. ಯಾರ್ದಿತ್ತು? ಯಾರಿಗೆ ಮಾಡ್ಕೊ ಬಂದಿದ್ಯಾ? ಮ್ಯಾಮ್ ನೀನ್ ಮಾಡ್ಲಿಲ್ವಾ? ನೀನ್ ಮಾಡ್ಲಿಲ್ಲ ಮಗ್ನು? ಮ್ಯಾಮ್ ಮಾಡ್ಸಿದ್ದ.